Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ಇಕನಾಮಿಕ್ಸ್ ಬ್ಲೂ ಪ್ರಿಂಟ್ ಏನಿದೆ 2025-26ಗೆ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿದೆ, ಆಗಲೇ ಎಕ್ಸಾಮ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ ಸೆಕೆಂಡಿಂದ ನಿಮಗೆ ಪ್ರಿಪರೇಟ್ರಿನೂ ಸ್ಟಾರ್ಟ್ ಆಗುತ್ತೆ. ಒನ್ ಆಫ್ಟರ್ ದಿ ಅದರ್ ಪ್ರಿಪರೇಟ್ರಿ ಇರುತ್ತೆ, ಜೊತೆಗೆ ಫೈನಲ್ ಎಕ್ಸಾಮು ಕೂಡ ಫೇಸ್ ಮಾಡ್ತಾ ಇದ್ದೀರಿ. ಸೊ ಈ ಕ್ರೂಷಿಯಲ್ ಟೈಮಲ್ಲಿ ನೀವು ಹೇಗೆ ಸಬ್ಜೆಕ್ಟನ್ನು ಪ್ರಿಪೇರ್ ಆಗಬೇಕು ಅನ್ನೋ ಮಾಹಿತಿನ ನಾನಿಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಚಾಪ್ಟರ್ಸು ಎರಡೂ ಸೇರಿ ನಿಮಗೆ 11 ಚಾಪ್ಟರ್ ಸಿಗುತ್ತೆ. ಸೊ ದೇರ್ ಆರ್ 11 ಚಾಪ್ಟರ್ಸ್ ಇನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಕಂಬೈನ್ಡ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಮೈಕ್ರೋ ಎಕನಾಮಿಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಚಾಪ್ಟರ್ ಏನು ಇಂಟ್ರೊಡಕ್ಷನ್ ಇದೆ ಅಲ್ಲಿ 6 ಮಾರ್ಕ್ಸ್ ಅಲಾಟ್ ಆಗಿದೆ ನಿಮಗೆ. ಸೊ ಈ 6 ಮಾರ್ಕ್ಸಲ್ಲಿ 4 ಮಾರ್ಕ್ಸ್ ಒಂದು ಶೋರ್ ಕ್ವೆಶನ್ ವಿಲ್ ಬಿ ದೇರ್. ಓಕೆ, ಒಂದು 4 ಮಾರ್ಕ್ ಕ್ವೆಶನ್ ಇರುತ್ತೆ. ಸೊ ಇನ್ನು 2 ಮಾರ್ಕ್ಸ್ ಮತ್ತು 1 ಮಾರ್ಕ್ ಅದು ಇಟ್ ಡಿಪೆಂಡ್ಸ್ ಹೇಗೆ ಆ ಮಾರ್ಕ್ಸ್ನ ಇನ್ನು ಅಡ್ಜಸ್ಟ್ ಮಾಡ್ತಾರೆ ಅನ್ನೋದು ಕ್ವಶನ್ ಪೇಪರ್ ಯಾರು ಪ್ರಿಪೇರ್ ಮಾಡ್ತಾ ಹೋಗ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. 2 ಮಾರ್ಕ್ಸ್ 1 ಕೇಳ್ಬೋದು ಅಥವಾ 1 ಮಾರ್ಕ್ಸ್ದು 2 ಕ್ವಶನ್ಗಳು ಕೇಳೋ ಅಂಥ ಚಾನ್ಸಸ್ ಇರುತ್ತೆ ಎಲ್ಲಿ ಇಂಟ್ರೊಡಕ್ಷನ್ ಚಾಪ್ಟರಲ್ಲಿ. ಸೊ 4 ಮಾರ್ಕ್ಸ್ ಅಂತೂ ಪಕ್ಕಾ ಇರುತ್ತೆ ಈ ಚಾಪ್ಟರಿಂದ. ನೆಕ್ಸ್ಟ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ನೋಡಿದ್ದೆ ಆದರೆ ಇಲ್ಲಿ 4 ಮಾರ್ಕ್ಸ್, 6 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವೆಶನ್ಸ್ ಇರುತ್ತೆ. ಆಗ 2 ಮಾರ್ಕ್ ಕ್ವೆಶನ್ನು ಕೂಡ ಇದರಲ್ಲಿ ಇರುತ್ತೆ. ಇನ್ನು ಉಳಿದಿದ್ದ ಮಾರ್ಕ್ಸ್ ಏನು ವೇರಿಯೇಷನ್ ಬರುತ್ತೋ ಅದು 2 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಆಗುತ್ತೆ. ಸೊ ಆ 3 ಮಾರ್ಕ್ಸನ್ನು ಅವರು 1 ಮಾರ್ಕ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್ ಇಲ್ಲೆಲ್ಲಾದ್ರೂ ಕೇಳೋ ಅಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅದು ಅವರು ದೇ ವಿಲ್ ಡಿಸೈಡ್. ಓಕೆ, ಯಾರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೋ ಅವರು ಡಿಸೈಡ್ ಮಾಡ್ತಾರೆ. ಇನ್ನು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟರ್ ನೋಡಿದರೆ ಇಲ್ಲಿ ಒಂದು 6 ಮಾರ್ಕ್ ಕ್ವಶನ್ ಇರುತ್ತೆ ಮತ್ತು ಒಂದು 2 ಮಾರ್ಕ್ ಕ್ವಶನ್ ಈ ಚಾಪ್ಟರಿಂದ ಕೇಳ್ತಾರೆ. ಸೊ ಇಲ್ಲಿ ಒಟ್ಟು ಮಾರ್ಕ್ಸ್ ಇರೋದು 10 ಮಾರ್ಕ್ಸ್ ಅಲ್ವಾ? ಸೊ ಇಲ್ಲಿ 8 ಮಾರ್ಕ್ಸ್ ಆಗುತ್ತೆ. ಈ 8 ಮಾರ್ಕ್ಸಲ್ಲಿ 8 ಮಾರ್ಕ್ಸು 6 ಮಾರ್ಕ್ಸ್ 2 ಮಾರ್ಕ್ಸ್ ಒಂದೊಂದು ಕೇಳ್ತಾರೆ. ಇನ್ನು ಉಳಿದಿದ್ದು 2 ಮಾರ್ಕ್ಸ್ ಏನಿದೆ ಅದು 1 ಮಾರ್ಕಲ್ಲಿ ಕೇಳಬೇಕು. ಹಾಗಾಗಿ ಅದು ನಾವು ಹೀಗೆ ಫಿಕ್ಸ್ ಮಾಡೋಕ್ಕಲ್ಲ, ಮಲ್ಟಿಪಲ್ ಚಾಯ್ಸಲ್ಲೇ ಈ ಚಾಪ್ಟ್ರಿಂದ ಬರುತ್ತೆ, 1 ಮಾರ್ಕಲ್ಲೇ ಈ ಚಾಪ್ಟ್ರಿಂದ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ 1 to 20 ಏನು ಕ್ವಶನ್ಸ್ ಇದೆ ಅಂದರೆ 1ರಿಂದ ಲೈಕ್ 1 ಮಾರ್ಕ್ ಆನ್ಸರ್ ಇನ್ 1 ವರ್ಡ್ ಅಂತಿದೆಯಲ್ಲ ಅಲ್ಲಿ ತನಕ ಯಾವ ಏರಿಯಾದಲ್ಲಿ ಬರುತ್ತೆ ಅಂತ ನಾವು ಫಿಕ್ಸ್ ಮಾಡಲಿಕ್ಕಾಗಲ್ಲ. ಬಟ್ 2 ಮಾರ್ಕ್ಸ್ 2 ಕ್ವಶನ್ಸ್ ಬಂದು 1 ಮಾರ್ಕಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಥಿಯರಿ ಆಫ್ ಫಾರ್ಮ್ಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ 4 ಮಾರ್ಕ್ಸ್ 1 ಬರುತ್ತೆ, 2 ಮಾರ್ಕ್ಸ್ ಇಲ್ಲಿ 2 ಕ್ವಶನ್ಸ್ ಕೇಳ್ತಾರೆ. ಈ ಚಾಪ್ಟರಿಂದ 2 ಮಾರ್ಕ್ಸ್ 2 ಬರೋದ್ರಿಂದ ಈ ಥಿಯರಿ ಆಫ್ ಫಾರ್ಮ್ಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ 2 ಮಾರ್ಕ್ ಕ್ವೆಶನ್ಸ್ ಆಲ್ಮೋಸ್ಟ್ 6 ಕ್ವಶನ್ಸ್ ಇದೆ. ಸೊ ಅದನ್ನು ಥರೋ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಅದರಲ್ಲಿ 2 ಕ್ವಶನ್ನು ಇಲ್ಲಿ ಬರೋಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಆ ಚಾಪ್ಟರಲ್ಲಿ 2 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಇನ್ನು ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಬಂದರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದೆ, 5 ಮಾರ್ಕ್ ಕ್ವೆಶನ್, ಒಂದು 4 ಮಾರ್ಕ್ ಕ್ವೆಶನ್ ಕೇಳ್ತಾರೆ. ಸೊ ಇನ್ನು 1 ಮಾರ್ಕ್ ಬಂದು ಆ್ಯಸ್ ಯೂಶುವಲ್ ಐ ಟೋಲ್ಡ್ 1 ಮಾರ್ಕಲ್ಲಿ ಅವರು ಕೇಳ್ತಾರೆ. ನೆಕ್ಸ್ಟು ಮಾರ್ಕೆಟ್ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ನೀವು ಬಂದಿದ್ದೆ ಆದರೆ ಇಲ್ಲಿ ಫಸ್ಟ್ ಚಾಪ್ಟರ್ ನೋಡ್ಬೋದು. ಇಲ್ಲಿ 5 ಮಾರ್ಕ್ಸ್ ಇರುತ್ತೆ, ಒಂದು 4 ಮಾರ್ಕ್ಸ್ 100% ಅವರು ಕೇಳ್ತಾರೆ. ಸೊ ಇನ್ನು 1 ಮಾರ್ಕ್ ಅದು 1 ಮಾರ್ಕ್ ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಸೊ 4 ಮಾರ್ಕ್ಸ್ 100% ಫಿಕ್ಸ್ಡ್ ಕ್ವೆಶನ್, ಇನ್ನೊಂದು ಕ್ವಶನ್ನು 1 ಮಾರ್ಕಲ್ಲಿ ಕೇಳ್ತಾರೆ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಬಂದಿದ್ದೆ ಆದರೆ ಇಲ್ಲಿ ನೋಡಿ 5 ಮಾರ್ಕ್ಸ್ ಒಂದಿದೆ, 6 ಮಾರ್ಕ್ಸ್ ಒಂದಿದೆ. ಇಲ್ಲಿ 2 ಮಾರ್ಕ್ಸ್ಗೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ 2 ಮಾರ್ಕ್ಸ್ದು 2 ಕ್ವೆಶನ್ಸ್ ಕೇಳ್ತಾರೆ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡು ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಸಿಂಪಲ್ ಆಗಿದೆ, ಲಾಜಿಕ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಅ ಗುಡ್ ಮಾರ್ಕ್ಸ್. ಇನ್ನು 6 ಮಾರ್ಕ್ ಕ್ವೆಶನ್ಸು ನ್ಯೂಮರಿಕಲ್ಸು ಇದೆ, ಥಿಯರಿ ಇದೆ. ಸೊ ಇಲ್ಲಿ ನೀವು ಚೂಸ್ ಮಾಡಲಿಕ್ಕೆ ಹೋಗಬಾರ್ದು ಅಂತ ಸಜೆಸ್ಟ್ ಮಾಡ್ತೀನಿ. ನ್ಯೂಮರಿಕಲ್ ಆದರೂ ಕೇಳ್ಬೋದು, ಥಿಯರಿ ಆದರೂ ಕೇಳ್ಬೋದು. ಒಂದೊಂದು ಸಾರಿ ನೀವು ಏನು ಮಾಡ್ತೀರಾ ಅಂದರೆ ನ್ಯೂಮರಿಕಲ್ಸೇ ಕೇಳ್ತಾರೆ ಅಂತ ಬರೀ ಅಷ್ಟು ಮಾತ್ರ ಪ್ರಿಪೇರ್ ಆಗಿಬಿಡ್ತೀರಾ.
ಬಟ್ ಅದು ತುಂಬಾ ತಪ್ಪಾಗುತ್ತೆ. ಎಲ್ಲ ನ್ಯೂಮರಿಕಲ್ಲು ಥಿಯರಿ 6 ಮಾರ್ಕ್ ಕ್ವಶನ್ಸ್ ಕಂಪ್ಲೀಟಾಗಿ ನೀವು ಪ್ರಿಪೇರ್ ಆಗಬೇಕು. ಯಾಕಂದರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿರುವಂಥ ಎಲ್ಲ ಕ್ವಶನ್ನು ಸ್ಕೋರಿಂಗ್ ಇದೆ ಒಂದು. ಎರಡನೇದು, ಈ ನ್ಯಾಷನಲ್ ಇನ್ಕಮಿಂದ ಬರೋವಂಥ ಡೆಫಿನೆಟ್ ಕ್ವಶನ್ನು ಅದು ಕ್ವಶನ್ ಪೇಪರಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಇರಲೇಬೇಕು. ಹಾಗಾಗಿ 6 ಮಾರ್ಕ್ ಕ್ವಶನ್ಸು ಒಂದು ಬಿಡದೆ ಅಲ್ಲಿ ನೀವು ಪ್ರಿಪೇರ್ ಆಗಬೇಕು ಅಂತ ಸಜೆಸ್ಟ್ ಮಾಡ್ತೀನಿ. ಇನ್ನು ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಬಂದರೆ ಅಲ್ಲೂ ಕೂಡ 6 ಮಾರ್ಕ್ಸು ತುಂಬ ಸಿಂಪಲ್ ಆಗಿರೋ ಅಂಥ ಕ್ವಶನ್ಸ್ ಇದೆ. 4 ಕ್ವೆಶನ್ಸ್ ಇದೆ. 4ಅಲ್ಲಿ ಒಂದು 6 ಮಾರ್ಕ್ಸ್ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ದಿಸ್ ಚಾಪ್ಟರ್. ಇನ್ನು 4 ಮಾರ್ಕ್ದು ಒಂದು ಕ್ವಶನ್ ಬರುತ್ತೆ. ಅಲ್ಲಿ ಕೂಡ 4 ಮಾರ್ಕ್ಸ್ ಏನಿದೆ ಕ್ವಶನ್ಸು ತುಂಬಾ ಸಿಂಪಲ್ ಆಗಿದೆ. ಸೊ ಹಾಗಾಗಿ ನೀವು ಅಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತೀನಿ. ಈ ಚಾಪ್ಟರ್ನಿಂದ 2 ಮಾರ್ಕ್ಸ್ನ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದು ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಏನಿದೆ ಅಲ್ಲೂ ಕೂಡ ಒಂದು 4 ಮಾರ್ಕ್ಸ್ ಡೆಫಿನೆಟ್ ಕ್ವಶನ್. ಸೊ ಹಾಗಾಗಿ ಅಲ್ಲಿ 5 ಕ್ವೆಶನ್ಸ್ ಇದೆ. ಸೊ ಹಾಗಾಗಿ ನೀವು ನೀಟಾಗಿ ಪ್ರಿಪೇರ್ ಆಗಬೇಕಾಗತ್ತೆ. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸು ಕೂಡ ಇದೆ. ಹಾಗಾಗಿ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ ಚಾಪ್ಟರಿಂದ 2 ಮಾರ್ಕ್ ಕ್ವಶನ್ ಕೇಳ್ತಾರೆ. ಇಲ್ಲೂ ಕೂಡ ನೀವು 2 ಮಾರ್ಕ್ಸಲ್ಲೂ ನ್ಯೂಮರಿಕಲ್ಸು ಇದೆ ಮತ್ತು ಥಿಯರಿ ಬೇಸ್ಡ್ ಕ್ವಶನ್ ಕೂಡ ಇದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ 2 ಮತ್ತು 4 ಮಾರ್ಕ್ ಕ್ವಶನ್ಸ್ನ ಇಲ್ಲಿ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಇನ್ನು 2 ಮಾರ್ಕ್ಸ್ ಏನಿದೆ ಅದು 1 ಮಾರ್ಕರಲ್ಲಿ ಕೇಳ್ತಾರೆ ಅವರು. ನೆಕ್ಸ್ಟ್ ಗೌರ್ಮೆಂಟ್ ಬಜೆಟ್ ಅಂತ ನೀವು ನೋಡಿದ್ದೆ ಆದರೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಒಂದು 4 ಮಾರ್ಕ್ ಕ್ವಶನ್ ಕೇಳ್ತಾರೆ. ಹಾಗಾಗಿ ಇಲ್ಲಿ 2 ಮಾರ್ಕ್ಸ್ಗೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಜೊತೆಗೆ ಫ್ಲೋ ಚಾರ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡಿಫ್ರೆನ್ಸಸ್ಸು ಕೂಡ ನೋಡ್ಕೊಳ್ಳಿ. ಅವೆರಡೂ ತುಂಬಾ ಈಸಿ ಇದೆ ಮತ್ತು ಸ್ಕೋರಿಂಗ್ ಕ್ವಶನ್ ಅಂತ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ಈ ಚಾಪ್ಟರಿಂದ. ನೆಕ್ಸ್ಟ್ ಓಪನ್ ಎಕಾನಮಿ ಅಂತ ನೋಡಿದಾದರೆ 6 ಮಾರ್ಕ್ ಕ್ವಶನ್ನು 4 ಮಾರ್ಕ್ ಕ್ವಶನ್ ಇಲ್ಲಿ ಬರೋ ಅಂಥದ್ದು ಇದೆ. 4, 6 ಮಾರ್ಕ್ಸು ತುಂಬಾ ಸಿಂಪಲ್ ಇದೆ. ಓಪನ್ ಎಕಾನಮಿನಲ್ಲಿ ನೋಡಲಿಕ್ಕೆ ಅದು ನಿಮಗೆ ಟಫ್ ಅಂತ ಅನ್ನಿಸ್ಬೋದು, ಆ್ಯಕ್ಚುಲಿ ಪ್ರಿಪೇರ್ ಆದರೆ ತುಂಬಾ ಈಸಿ ಇದೆ. ಸೊ ಒಂದು 6 ಒಂದು 4 ಮಾರ್ಕ್ ಕ್ವಶನ್ ಬರೋದ್ರಿಂದ ಈ ಚಾಪ್ಟರಿಂದ ನೀವು ಹೆಚ್ಚು ಯಾವುದಕ್ಕೆ ಒತ್ತು ಕೊಡಬೇಕಂತಂದರೆ 6 ಮತ್ತು 4 ಮಾರ್ಕ್ಸ್ ಲರ್ನಿಂಗಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಉಳಿದಿದ್ದು ಬಂದು 1 ಮಾರ್ಕಲ್ಲಿ ಬರುತ್ತೆ. ಸೊ ಇಲ್ಲಿ 10 ಮಾರ್ಕ್ಸ್ ಆಗುತ್ತೆ. ಇನ್ನು 2 ಮಾರ್ಕ್ಸು 1 ಮಾರ್ಕಲ್ಲಿ ಕೇಳ್ತಾರೆ. ಸೊ ಈ ಏನು ಅಲಾಟ್ ಮಾಡಿದ್ದೀನಿ ನಾನು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಏನು ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ದೀನಿ, ಅದನ್ನು ನೀವು ಕಂಪ್ಲೀಟಾಗಿ ನೋಡ್ತಾ ಟೋಟಲ್ ಮಾರ್ಕ್ಸ್ಗೆ ಕಂಪೇರ್ ಮಾಡ್ಬೋದು. ಸೊ ಎಲ್ಲಿ ನಾನು 2 ಮಾರ್ಕ್ಸ್ ಮೆನ್ಷನ್ ಮಾಡಿಲ್ವೋ ಅಲ್ಲಿ 2 ಮಾರ್ಕ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಇದೆಯಲ್ಲ, ಈ ಮಾರ್ಕೆಟ್ ಇಕ್ವಿಲಿಬ್ರಿಯಮಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ ಕೇಳೋದು, 2 ಮಾರ್ಕ್ ಕ್ವಶನ್ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನೋ 2 ಮಾರ್ಕ್ ಕ್ವಶನ್. ಓಕೆ, ನೆಕ್ಸ್ಟ್ ಬಂದು ಓಪನ್ ಎಕಾನಮಿನಲ್ಲಿ ನಿಮಗೆ 2 ಮಾರ್ಕ್ ಕ್ವಶನ್ ಇರೋದಿಲ್ಲ. ಓಕೆನಾ, ಇಲ್ಲಿ 2 ಮಾರ್ಕ್ ಕ್ವಶನ್, ನೋ 2 ಮಾರ್ಕ್ ಕ್ವಶನ್. ಓಕೆ, ನೆಕ್ಸ್ಟು ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲೂ ಅಷ್ಟೇ ನೋ 2 ಮಾರ್ಕ್ ಕ್ವಶನ್. ಇಲ್ಲೂ ಕೂಡ 2 ಮಾರ್ಕ್ ಕ್ವಶನ್ನು ಬರೋದಿಲ್ಲ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಈ ಚಾಪ್ಟರ್ಸಲ್ಲಿ ನೀವು 2 ಮಾರ್ಕರ್ಸ್ನ ಸ್ಕಿಪ್ ಮಾಡ್ಬೋದು. ಇನ್ನು ಉಳಿದಿದ್ದ ಚಾಪ್ಟರ್ಸ್ ನೀವು ಪಕ್ಕ ಪ್ರಿಪೇರ್ ಆಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಥಿಯರಿ ಆಫ್ ಫಾರ್ಮ್ಸಲ್ಲಿ 2 ಮಾರ್ಕ್ಸ್ದು 2 ಕ್ವಶನ್ ಕೇಳ್ತಾನೆ, ಮತ್ತು ನ್ಯಾಷನಲ್ ಇನ್ಕಮಲ್ಲಿ 2 ಮಾರ್ಕ್ಸ್ದು 2 ಕ್ವಶನ್ ಕೇಳ್ತಾರೆ, ಮತ್ತು ಗೌರ್ಮೆಂಟ್ ಬಜೆಟಲ್ಲಿ 2 ಮಾರ್ಕ್ಸ್ದು 2 ಕ್ವಶನ್ ಕೇಳ್ತಾರೆ. ಸೊ ನಾವು 10 ಕ್ವಶನ್ಸಲ್ಲಿ 6 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗಿರೋದು. ಹಾಗಾಗಿ ಈ ಚಾಪ್ಟರ್ಸಲ್ಲಿ 2 ಮಾರ್ಕ್ಸ್ದು 2 ಕೇಳೋದ್ರಿಂದ ಯಾವುದೇ ಕಾರಣದಿಂದ ಆ ಚಾಪ್ಟರ್ಸಲ್ಲಿ ನ್ಯಾಷನಲ್ ಇನ್ಕಮ್ ಮತ್ತು ಗೌರ್ಮೆಂಟ್ ಬಜೆಟಲ್ಲಿ ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಇದೆ 2 ಮಾರ್ಕ್ಸ್ದು. ಸೊ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು. ಸುಮ್ಮನೆ ಒಂದು ಗ್ಲ್ಯಾನ್ಸ್ ಮಾಡ್ಕೊಂಡು ಬಂದರೆ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಪರ್ಫೆಕ್ಟಾಗಿ ಆ ಲಾಜಿಕ್ಕು ಮತ್ತು ದ ಮೀನಿಂಗ್ಸ್ನೆಲ್ಲ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡು ಓದ್ಕೊಂಡು ಬಂದಿದ್ದೆ ಆದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟರಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಅವು ಕೂಡ ತುಂಬಾ ಸಿಂಪಲ್ ಇದೆ, ಜೊತೆಗೆ ಅವೆಲ್ಲ ಮೆನ್ಷನ್ ಟೈಪ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಕಲಿಬಹುದು ಅಂತಲೂ ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಅಲ್ಲೂ ಕೂಡ 2 ಮಾರ್ಕ್ ಕ್ವಶನ್ನ ನೀವು ಕಲಿಬೋದು. ಇನ್ನೊಂದು ಬಂದು ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ವೆರಿ ಲೆಸ್ ನಂಬರ್ ಆಫ್ 2 ಮಾರ್ಕ್ ಕ್ವಶನ್ಸ್ ಇದೆ. ಸೊ ಅಲ್ಲೂ ಕೂಡ ನೀವು ಇಂಪಾರ್ಟೆನ್ಸ್ ಕೊಟ್ಟು 2 ಮಾರ್ಕ್ ಕ್ವಶನ್ ಕಲಿತ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಸೊ ಆಲ್ರೆಡಿ ಬ್ಲೂ ಪ್ರಿಂಟಲ್ಲಿ ಹೇಳಿದ ರೀತಿಯಲ್ಲಿ ಇಲ್ಲಿ ನಾನು ಬರೀ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ. ನೋಡಿ, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಚಾಪ್ಟರಲ್ಲಿ
ಎಷ್ಟು 5 ಕ್ವೆಶನ್ಸ್ ಇದೆ. 5 ಕ್ವೆಶನಲ್ಲಿ ಒಂದು ಕ್ವೆಶನ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್. ಇವೆಲ್ಲ ಥಿಯರಿ ಕ್ವೆಶನ್ಸ್ ಇರೋದ್ರಿಂದ ಯಾರಿಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕಷ್ಟ ಅನಿಸುತ್ತೋ ಅವರು ಕಲಿಬೋದು. ಜೊತೆಗೆ ಇದು ಫಸ್ಟ್ ಚಾಪ್ಟರ್ ಆಗಿರೋದ್ರಿಂದ ನೀವು ಯೂನಿಟ್ ಟೆಸ್ಟ್ಗೆ ಮಿಡ್ ಟರ್ಮ್ಗೆ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ. ಸೊ ಒಂದು ಸಾರಿ ಗ್ಲಾನ್ಸ್ ಮಾಡಿದ್ರೆ ಈಸಿಯಾಗಿ ಇದನ್ನು ನೀವು ಕಲಿಬೋದು. ಇನ್ನು ಕನ್ಸ್ಯೂಮರ್ ಬಿಹೇವಿಯರು ಅಷ್ಟೇ ತುಂಬ ಸಿಂಪಲ್ ಕ್ವಶನ್ಸ್ ಇದೆ, ಈಸಿ ಇದೆ, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಅನ್ನೋ ಕ್ವಶನ್ಸು ಕೂಡ ಇದೆ. ಸೊ ಹಾಗಾಗಿ ನ್ಯೂಮರಿಕಲ್ಸ್ ಇದೆ. ಈ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ, ಯಾಕಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸು ತುಂಬ ಈಸಿ ಇದೆ. ಜೊತೆಗೆ ಡಿಫ್ರೆನ್ಸ್ ಬಿಟ್ವೀನ್ ಏನು 3 ಕ್ವಶನ್ಸ್ ಇದೆ ಅದು ಕೂಡ ತುಂಬಾ ಸಿಂಪಲ್ ಆಗಿದೆ. ಹಾಗಾಗಿ ಈ ಚಾಪ್ಟರಿಂದನೂ ಒಂದು ಕ್ವೆಶನ್ ಬರುತ್ತೆ. ಸೊ ಖಂಡಿತವಾಗೂ ನೀವು ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಈ ಚಾಪ್ಟರ್ನ ಕಲಿಬೋದು. ಇನ್ನು ಥಿಯರಿ ಆಫ್ ಫಾರ್ಮ್ಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಏನಿದೆ ಅಲ್ಲೂ ಕೂಡ ನಿಮಗೆ ನ್ಯೂಮರಿಕಲ್ಲು ಮತ್ತು ಥಿಯರಿ ಕ್ವಶನ್ಸ್ ಇದೆ. ಈ ಥಿಯರಿ ಕ್ವಶನ್ಸು ಕೂಡ ತುಂಬಾ ಸಿಂಪಲ್ ಆಗಿದೆ, ಈಸಿಯೆಸ್ಟ್ ಕ್ವಶನ್ಸ್ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಈ ಚಾಪ್ಟರಲ್ಲಿ ಎಲ್ಲ ಕ್ವಶನ್ಸನ್ನು ನೀವು ಪ್ರಿಪೇರ್ ಆಗಿ ಅಂತ ಸಜೆಸ್ಟ್ ಮಾಡ್ತಾನೆ. ದೆನ್ 5th ಚಾಪ್ಟರಲ್ಲಿ ಏನಿದೆ, ಈ ನ್ಯೂಲಿ ಆ್ಯಡೆಡ್ ಕ್ವೆಶನ್ ಒಂದಿದೆ, ವೇಜ್ ಡಿಟರ್ಮಿನೇಷನ್ ಇನ್ ಲೇಬರ್ ಮಾರ್ಕೆಟ್ ಅನ್ನೋದು. ಸೊ ಇದನ್ನು ನೀಟಾಗಿ ಪ್ರಿಪೇರ್ ಆಗಿ ಅಂತ ಸಜೆಸ್ಟ್ ಮಾಡ್ತಾನೆ. ಇನ್ನು ಉಳಿದಿದ್ದೆಲ್ಲನೂ ಆಲ್ರೆಡಿ ಯು ನೋ ವೆರಿ ವೆಲ್ ಅಲ್ವಾ. ಸೈಮಲ್ಟೇನಿಯಸ್ ಶಿಫ್ಟ್ ಏನಿದೆ ಅದು ಕೂಡ ತುಂಬ ಸಿಂಪಲ್ ಇದೆ. ಸೊ ಫ್ರೀ ಎಂಟ್ರಿ ಎಕ್ಸಿಟ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ಮು ತುಂಬ ಸಿಂಪಲ್ ಆಗಿದೆ. ಪ್ರೈಸ್ ಸೀಲಿಂಗ್, ಪ್ರೈಸ್ ಫ್ಲೋರ್ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರ ಮಿಡ್ ಟರ್ಮ್ಗೆ. ಮತ್ತು ಇನ್ನೊಂದು ಬಂದು ಎಲಾಸ್ಟಿಸಿಟಿ ಆಫ್ ಸಪ್ಲೈ, ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಹೇಗೆ ಮಾಡ್ತಿರೋ ಹಾಗೆಯೇ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಕೂಡ ನೀವು ಮಾಡೋ ಅಂಥದ್ದು. ಹಾಗಾಗಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಪ್ರಿಪೇರ್ ಆಗಿ. ಇದರಿಂದನೂ ಒಂದು ಕ್ವಶನ್ ಬರುತ್ತೆ. ದೆನ್ ಮ್ಯಾಕ್ರೋ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರಲ್ಲಿ ನೀವು ಆಲ್ರೆಡಿ ಕ್ವಶನ್ಸ್ ನೋಡಿದ್ದೀರಾ. ಸ್ವಲ್ಪ ಡಿಫಿಕಲ್ಟ್ ಅಂತಂದರೆ ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ನಿಮಗೆ ಫೀಲ್ ಆಗ್ಬೋದು. ಬಟ್ ಆ್ಯಕ್ಚುಲಿ ಓದಿ ನೋಡಿದ್ರೆ ಅದು ತುಂಬಾ ಸಿಂಪಲ್ ಇದೆ. ಥಿಯರಿ ಆಗಿರೋದ್ರಿಂದ ಹಿಯರ್ ಆ್ಯಂಡ್ ದೇರ್ 1 or 2 ಸೆಂಟೆನ್ಸು ನೀವು ಬೈಹಾರ್ಟ್ ಮಾಡಬೇಕಾಗತ್ತೆ. ಅದರ್ ದೆನ್ ದ್ಯಾಟ್ ಈಸಿಲಿ ನೀವು ಕಲಿಬೋದು ಅಂತ ಹೇಳ್ತೇನೆ. ದೆನ್ ಮನಿ ಆ್ಯಂಡ್ ಬ್ಯಾಂಕಿಂಗಿಂದ ಒಂದು ಕ್ವೆಶನ್ ಬರುತ್ತೆ. ಇಲ್ಲಿ ತುಂಬಾ ಸಿಂಪಲ್ ಆಗಿದೆ. ಸೊ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಇರ್ಬೋದು, ಟ್ರಾನ್ಸಾಕ್ಷನ್ ಮೋಟಿವ್, ಸ್ಪೆಕ್ಯುಲೇಟಿವ್ ಮೋಟಿವ್, ಮತ್ತು ಲೀಗಲ್ ಡೆಫಿನೇಷನ್ ಅಷ್ಟೇ ತುಂಬಾ ಈಸಿ ಇದೆ. ಮತ್ತು ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್ ಏನಿದು, ಸೆಕೆಂಡ್ ಫಂಕ್ಷನ್ ಆಫ್ ಮನಿ ಏನಿದೆ ಅದನ್ನು ನೀವು ತಿಳ್ಕೊಂಡಿದ್ರೆ ರೇಷಿಯೋಸ್ ಒಂದು ಫೈಂಡ್ ಔಟ್ ಮಾಡೋದು ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಆ ಕ್ಯಾಲ್ಕುಲೇಷನ್ ಇಲ್ಲಿ ತೋರಿಸಿದ್ರೆ ಈಸಿಯಾಗಿ ಮನಿ ಆ್ಯಕ್ಟ್ಸ್ ಆಸ್ ಅ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್ ಕೂಡ ನೀವು ಬರೀಬೋದು. ದೆನ್ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಚಾಪ್ಟರ್ ಏನಿದೆ ಅಲ್ಲಿ 5 ಕ್ವೆಶನ್ಸ್ ಇದೆ. ಆ 5 ಕ್ವೆಶನಲ್ಲಿ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್ 1 ಕ್ವೆಶನ್. ಆ್ಯಂಡ್ ಈ ಚಾಪ್ಟರಲ್ಲಿ ಈ ಕ್ವೆಶನ್ಸ್ ಏನು ನೀವು ನೋಡ್ತಾ ಇದ್ದೀರಾ ಅದು ತುಂಬ ಸಿಂಪಲ್ ಆಗಿದೆ. ಜೊತೆಗೆ ಇವೆಲ್ಲ ಕ್ವಶನಲ್ಲೂ ನಿಮಗೆ ಡಯಾಗ್ರಾಮ್ ಬರೋದ್ರಿಂದ 4 ಮಾರ್ಕ್ಸ್ಗೆ ವಿತ್ ಡಯಾಗ್ರಾಮ್ ಏನೇ ಎಕ್ಸ್ಪ್ಲನೇಷನ್ ಕೊಟ್ಟರು ಸ್ಕೋರಿಂಗ್ ನಿಮಗೆ ಈಸಿ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ. ಇನ್ನು ಗೌರ್ಮೆಂಟ್ ಬಜೆಟಲ್ಲಿ ನಿಮಗೆ 5 ಕ್ವೆಶನ್ಸ್ ಇದೆ. ಇವು ಥಿಯರಿ ಕ್ವೆಶನ್ಸ್ ಏನಿದೆ ಅದು ನಿಮಗೆ ಕ್ವೈಟ್ ಸ್ವಲ್ಪ ಲೈಕ್ ಡಿಸ್ಕಂಫರ್ಟ್ ಅಂತ ಅನಿಸ್ಬೋದು ಬರಿಬೇಕಾದ್ರೆ. ಫಾರ್ ಎಕ್ಸಾಂಪಲ್ ರಿಕಾರ್ಡಿಯನ್ ಈಕ್ವಲೆನ್ಸ್ ಏನಿದೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ಬೋದು. ಅದೊಂದು ಬಿಟ್ಟರೆ ಬೇರೆದೆಲ್ಲನೂ ತುಂಬಾ ಸಿಂಪಲ್ ಆಗಿದೆ. ನೋಡಿ, ಇದು ಫಿಸ್ಕಲ್ ಡೆಫಿಸಿಟ್ ಗಿವ್ಸ್ ಬಾರೋಯಿಂಗ್ ರಿಕ್ವೈರ್ಮೆಂಟ್ ಆಫ್ ಗವರ್ನಮೆಂಟ್, ಇದು ಕೂಡ ತುಂಬಾ ಈಸಿ ಇದೆ. ಮತ್ತು ದ ಇಶ್ಯೂ ಆಫ್ ಡೆಫಿಸಿಟ್ ರಿಡಕ್ಷನ್ ಇದು ಕೂಡ ತುಂಬಾ ಈಸಿ ಇದೆ. ಇದು ಈ ಕ್ವೆಶನ್ಸ್ ನಿಮಗೆ ಓದೋದ್ರಲ್ಲಿ ಏನು ಕಷ್ಟ ಇಲ್ಲ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ನೋಡೋದಾದರೆ ಓಪನ್ ಎಕಾನಮಿಯಿಂದ ಒಂದು 4 ಮಾರ್ಕ್ ಕ್ವೆಶನ್ ಬರುತ್ತೆ. ಸೊ ಲಿಂಕೇಜಸ್ ಇರ್ಬೋದು, ಬ್ಯಾಲೆನ್ಸ್ ಆಫ್ ಟ್ರೇಡ್ ತುಂಬಾ ಸಿಂಪಲ್ ಇದೆ. ಮತ್ತು ಈ ಫ್ಲೋ ಚಾರ್ಟು ಡೆಫಿನೆಟಾಗಿ ನೀವು ಕಲೀಲೇಬೇಕು, ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬಾರ್ದು. ಇನ್ನೊಂದು ಇವೆರಡು ಲಿಟಲ್ ಬಿಟ್ ಕಾನ್ಷಿಯಸ್ ಆಗಿ ನೀವು ಕಲಿಬೇಕಾಗತ್ತೆ. ಯಾಕಂದರೆ ಇಲ್ಲಿ ಲಾಜಿಕ್ ಅಪ್ಲೈ ಮಾಡದೆ ನಾವು ಬೈ ಹಾರ್ಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಥಿಯರಿ ಇರೋದ್ರಿಂದ ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್ ಅಂತ ನಾನು ಹೇಳ್ತೇನೆ. ಇನ್ನು 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಕನ್ಸ್ಯೂಮರ್ ಬಿಹೇವಿಯರ್ ಆಲ್ರೆಡಿ ಎಲ್ಲ ಕ್ವಶನ್ಸು ನೀವು ಕಲ್ತಿರ್ತೀರ. ಸೊ ಯಾವುದು ಇಂಪಾರ್ಟೆಂಟ್ ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡು 4-5 ಕ್ವಶನ್ ಪೇಪರ್ ನೋಡಿದೆ, ಅದರಲ್ಲಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಕೇಳಿದರು, ಅಥವಾ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಕೇಳಿದರು, ಆಪ್ಟಿಮಲ್ ಚಾಯ್ಸ್ ಕೇಳಿದರು. ಸೊ ನಾನು 3 ಪ್ರಿಪೇರ್ ಆಗ್ತೀನಿ ಅಂತ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ಯಾಕಂದರೆ ಯಾವ ಕ್ವೆಶನ್ ಕೇಳ್ತಾರೆ ಅಂತ ಇಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ.
ರಿಪೀಟ್ ಆಗದೇ ಇರೋಂಥ ಕ್ವಶನ್ನೇ ಕೇಳಬೇಕು ಅನ್ನೋ ಒಂದು ಪಾಲಿಸಿ ಇಟ್ಕೊಂಡಿರ್ಬೋದು ಕ್ವಶನ್ ಪೇಪರು ಸೆಟ್ ಮಾಡೋರು. ಹಾಗಾಗಿ ಇದೇ ಇಂಪಾರ್ಟೆಂಟ್ ಅದೇ ಇಂಪಾರ್ಟೆಂಟ್ ಅಂತ ಫಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೂಡ ಅವರು ಏನು ಮಾಡಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ, ನೀವು ನೋಡ್ಬೋದು. ಅಲ್ಲಿ ನೀವು ನೋಡೋದೇ ಆದರೆ ಅವರು ಪಾಯಿಂಟ್ ಎಲಾಸ್ಟಿಸಿಟಿ ಅಲಾಂಗ್ ವಿತ್ ಲೀನಿಯರ್ ಡಿಮಾಂಡ್ ಕರ್ವ್ ಅದನ್ನು ಕೇಳಿದ್ದಾರೆ, ಮತ್ತು ಮೂಮೆಂಟ್ ಅಲಾಂಗ್ ದ ಡಿಮಾಂಡ್ ಕರ್ವ್ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಫಿಕ್ಸ್ ಆಗಬಾರ್ದು ಇದೇ ಕ್ವಶನ್ ಅನ್ನೋದು. ಎಲ್ಲ ಕ್ವಶನ್ನು ಸಿಂಪಲ್ಲಾಗೇ ಇದೆ. ದಯವಿಟ್ಟು ಚಾಪ್ಟರ್ ಆಲ್ರೆಡಿ ಸೆಲೆಕ್ಟ್ ಆಗೋಗಿದೆ, ಅದರಲ್ಲಿ ನೀವು ಮತ್ತೆ ಕ್ವಶನ್ಸ್ನ ಚೂಸ್ ಮಾಡಿದ್ರೆ ಅದು ರಾಂಗ್ ಡೆಸಿಷನ್ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಹಾಗಾಗಿ ಎಲ್ಲ ಕ್ವಶನ್ ಪರ್ಫೆಕ್ಟಾಗಿ ಕಲೀರಿ. ನೆಕ್ಸ್ಟು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟಿಂದನೂ ಕೂಡ ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸು ಇದೆ, ಥಿಯರಿನೂ ಇದೆ. ಸೊ ಯಾವುದೇ ಕಾರಣಕ್ಕೂ ಬರೀ ನಾನು ನ್ಯೂಮೆರಿಕಲ್ಸ್ ಕಲ್ತ್ಕೊಂಡಿರ್ತೀನಿ, ಥಿಯರಿ ಕಲಿಯಲ್ಲ ಅಂತ ಎಕ್ಸ್ಕ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಥಿಯರಿ ಕೇಳಿದ್ರೆ ನ್ಯಾಷನಲ್ ಇನ್ಕಮಲ್ಲಿ ನ್ಯೂಮರಿಕಲ್ ಕೇಳಬಹುದು, ಇಲ್ಲ ಇಲ್ಲಿ ಪ್ರಾಬ್ಲಮ್ ಕೇಳಿದ್ರೆ ಅಲ್ಲಿ ಥಿಯರಿ ಕೇಳ್ಬೋದು. ಇದು ಎಕ್ಸಾಕ್ಟಾಗಿ ನಾನು ಇಲ್ಲಿ ಕೂತ್ಕೊಂಡು ಯಾರೋ ಸೆಟ್ ಮಾಡೋ ಪೇಪರ್ನ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲ ಕ್ವಶನ್ಸ್ನು ದಯವಿಟ್ಟು ಪ್ರಿಪೇರ್ ಹಾಕಿ. ನೆಕ್ಸ್ಟು ನ್ಯಾಷನಲ್ ಇನ್ಕಮಲ್ಲಿ ನೀವು ನೋಡ್ಬೋದು. ಸೊ ನ್ಯಾಷನಲ್ ಇನ್ಕಮಲ್ಲಿ ಥಿಯರಿ ಕ್ವೆಶನ್ಸು ಇದೆ, ಜೊತೆಗೆ ನ್ಯೂಮರಿಕಲ್ಸು ಇದೆ. ಸೊ ನ್ಯೂಮರಿಕಲ್ಸು ಸಿಂಪಲ್ ಆಗಿದೆ, ಬಟ್ ಲಾಜಿಕ್ ಸ್ವಲ್ಪ ಅಪ್ಲೈ ಮಾಡಿ. ಲಾಜಿಕ್ಕಿಂದನೇ ನೀವು ಕಲಿತ್ರೆ ತುಂಬಾ ಒಳ್ಳೆಯದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ದೆನ್ ಲಾಸ್ಟ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಓಪನ್ ಎಕಾನಮಿಯಿಂದ 2 ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ ಜಸ್ಟ್ 4 ಕ್ವಶನ್ಸ್ ಇದೆ, ಎಲ್ಲ ಥಿಯರಿ ಕ್ವಶನ್ಸ್ ಇದೆ. ಸ್ಕೋರಿಂಗ್ ಚೆನ್ನಾಗಿರುತ್ತೆ, ನೀಟಾಗಿ ಓದ್ಕೊಳ್ಳಿ. ಮತ್ತು ಅದು ಏನು ಟೇಬಲ್ಸ್ ಬರುತ್ತೆ ಅದನ್ನೆಲ್ಲ ಪರ್ಫೆಕ್ಟಾಗಿ ರೆಪ್ರೆಸೆಂಟ್ ಮಾಡಬೇಕು, ಅಂಡರ್ಲೈನ್ ಮಾಡಿ. ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಅನ್ನೋದು ಬರೆಯೋಕ್ಕಾಗುತ್ತೆ ಅಂದರೆ ದಯವಿಟ್ಟು ಎಲ್ಲ 6 ಮಾರ್ಕ್ ಕ್ವಶನ್ಗೂ ಆ್ಯಡ್ ಮಾಡಿ. ಆ್ಯಕ್ಚುಲಿ ನೆಸಸರಿ ಇಲ್ಲ, ಬಟ್ ಸ್ಟಿಲ್ ಟು ಅಟ್ರ್ಯಾಕ್ಟ್ ಇವ್ಯಾಲ್ಯುವೇಟರ್ ಅಂತ ಏನು ಹೇಳ್ತೀವೋ, ಸೊ ಅದಕ್ಕೋಸ್ಕರ ಆಗುತ್ತಾ ಟ್ರೈ ಮಾಡಿ. ದೆನ್ ಓಪನ್ ಎಕಾನಮಿನಲ್ಲಿ ನೋಡಿ, ಫ್ಲೆಕ್ಸಿಬಲ್ ಆ್ಯಂಡ್ ಫಿಕ್ಸ್ಡ್ ಎಕ್ಸ್ಚೇಂಜು ಡೆಫಿನೆಟ್ಲಿ ಈಸಿ ಇದೆ. ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ, ಸ್ವಲ್ಪ ನೀವು ಮರೆಯೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೇನಾದರೂ ಶಾರ್ಟ್ ಫಾರ್ಮ್ಸ್ ಯೂಸ್ ಮಾಡಿಕೊಂಡು ಅದನ್ನು ನೆನ್ಪಿಟ್ಕೊಂಡು ಬರೀಲಿಕ್ಕೆ ಟ್ರೈ ಮಾಡಿ. ಇನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಕೌಂಟ್ಸ್ ಏನಿದೆ ಅದು ಕೂಡ ಈಸಿ ಇದೆ. ದೆನ್ ಎಫೆಕ್ಟ್ ಆಫ್ ಆನ್ ಇನ್ಕ್ರೀಸ್ ಇನ್ ಡಿಮಾಂಡ್ ಅದು ಕೂಡ ಸಿಂಪಲ್ ಇದೆ. ಸೊ PPP ಏನಿದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಅದು ಒಂದು ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡಿ ನೀವು ಸ್ಟಡಿ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀನಿ. ಇನ್ನು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿತ್ ಅ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್, ಇದು ಕೂಡ ತುಂಬಾ ಸಿಂಪಲ್, ತುಂಬಾ ಸಿಂಪಲ್ ಆಗಿದೆ. ಡಯಾಗ್ರಾಮ್ ಇರೋದ್ರಿಂದ ಜೊತೆಗೆ ನಿಮಗೆ ಸೈಡ್ ಹೆಡ್ಡಿಂಗ್ಸು ಕೂಡ ಬರುತ್ತೆ. ಸೊ ಹಾಗಾಗಿ ಡಿವ್ಯಾಲ್ಯೂಯೇಷನ್ನು ಮತ್ತು ಡಿಪ್ರಿಸಿಯೇಷನ್ ಅಂತ ಬರುತ್ತೆ. ಸೊ ಈ ವರ್ಡ್ಸ್ ಎಲ್ಲ ಬರೋದ್ರಿಂದ ನೀವು ಹೈಲೈಟ್ ಮಾಡಿ ಒಳ್ಳೆ ಸ್ಕೋರಿಂಗ್ ಆನ್ಸರ್ಸ್ನ ಬರಿಬೋದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹಾಗಾಗಿ ಈ ಚಾಪ್ಟರಿಂದನೂ ಕೂಡ ಒಂದು 6 ಮಾರ್ಕ್ಸ್ ಕ್ವಶನ್ ಕೇಳೋದ್ರಿಂದ ಯಾವುದೇ ಕ್ವಶನ್ ಬಿಡದೆ ಎಲ್ಲ ಕ್ವಶನ್ನು ಪ್ರಿಪೇರ್ ಆಗಿ. 5 ಕ್ವಶನ್ ಈ ಚಾಪ್ಟರಲ್ಲಿ, ಸೊ ನಾನು 3 ಚಾಪ್ಟರ್ ಪ್ರಿಪೇರ್ ಆಗಿಬಿಡ್ತೀನಿ, ಇನ್ನೆರಡು ಚಾಪ್ಟರ್ ಬಿಡ್ತೀನಿ. ಇದು ಮೂರ್ಖತನ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಕೇಳೋ ಬದಲು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕೇಳಿರ್ತೀನಿ ಅಂತ ಇಟ್ಕೊಳ್ಳೋಣ. ಇನ್ನು ಯಾವುದು ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ ಯಾವುದಾದ್ರೂ ಒಂದು ಥಿಯರಿ ಕ್ವಶನ್ ಕೇಳಿರ್ತೀನಿ. ಸೊ ಆಗ ಕಂಪೇರ್ ಮಾಡಿದಾಗ ಈ ಚಾಪ್ಟರ್ ನಾನು ಓದಲ್ಲ ಅಂತ ಬಿಟ್ಬಿಡ್ತೀನಿ. ಬಟ್ ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕೇಳಿದ್ದಾರೆ, ಅಲ್ಲಿ ಬಂದು ಲಾಲಾ ಸ್ಟೋರಿ ಕೇಳಿದ್ದಾರೆ. ಲಾಲಾ ಸ್ಟೋರಿ ಈಸಿ ಇದೆ, ನೀವು ಕಲ್ತ್ಕೊಂಡಿದ್ದೀರಾ. ಬಟ್ ಸ್ಕೋರಿಂಗ್ ಅಂತ ನೋಡಿದಾಗ, ನಿಮಗೆ ಪ್ರೆಸೆಂಟೇಷನ್ ಅಂತ ನೋಡಿದಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಕೌಂಟ್ಸ್ ಏನು ಡಿಸ್ಕ್ರೈಬ್ ಮಾಡಿ ಪ್ರೆಸೆಂಟ್ ಮಾಡ್ತಿರೋ ಅದರಷ್ಟು ನೀಟಾಗಿ ಲಾಲಾ ಸ್ಟೋರಿನ ಬರೀಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಪ್ರಕಾರ ನಾನು ಹೇಳಲಿಕ್ಕೆ ಸಜೆಸ್ಟ್ ಮಾಡ್ತೀನಿ. ಹಾಗಾಗಿ 2 ಚಾಪ್ಟರ್ ಓದಿದಾಗ ನಿಮಗೆ ಚಾಯ್ಸ್ ಸಿಗುತ್ತೆ. ಸೊ ಇಲ್ಲೇನು ಹೇಳ್ತೀನಿ ಅಂದರೆ, ಡೋಂಟ್ ಮೇಕ್ ಚಾಯ್ಸ್ ವೆನ್ ಯು ಆರ್ ಪ್ರಿಪೇರಿಂಗ್, ಅದರ್ವೈಸ್ ಯು ವೋಂಟ್ ಗೆಟ್ ಅ ಚಾನ್ಸ್ ಟು ಚೂಸ್ ಕ್ವೆಶನ್ ಇನ್ ದಿ ಎಕ್ಸಾಮ್ ಹಾಲ್. ಸೊ ಈ ಮಾತನ್ನು ನೆನ್ಪಿಟ್ಕೊಂಡು ದಯವಿಟ್ಟು ಎಲ್ಲರೂ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತೇನೆ. Dear students, if you like, please like, share and subscribe to my channel. Thank you so much.